ಹಾಯ್ ಹಲೋ ನಮಸ್ಕಾರ. ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಕ್ತಾ ಇರೋ ಕತೆಗಳು ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಅರುಣಾನುರಾಗದ 42ನೇ ಸಂಚಿಕೆಯನ್ನು ನಾವೀಗಾಗಲೇ ನೋಡಿದ್ವಿ. 43ನೇ ಸಂಚಿಕೆಯನ್ನು ಶುರು ಮಾಡೋಣ. ಅರುಣಾಳ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರ್ ಬಂದು ಅರುಣಾ ಕಂಡೀಷನ್ ಪರಿಶೀಲಿಸಿ, ವೆರಿ ಗುಡ್, ಬೇಗ ರಿಕವರಿ ಆಗ್ತಿದ್ದೀರಾ, ಗಾಯ ಕೂಡ ಸ್ವಲ್ಪ ವಾಸಿಯಾಗಿದೆ, ಇವತ್ತು ಸಂಜೆ ಹಾಕಿರೋ ಹೊಲಿಗೆ ಬಿಚ್ತಾರೆ, ನೀವು ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು, ಆದರೆ ಸ್ವಲ್ಪ ದಿನ ಹುಷಾರಾಗಿರ್ಬೇಕಮ್ಮ. ಆ ಹುಡುಗ ನಿನ್ನ ಗಂಡ, ನಂಗೆ ಅವನ ಹತ್ರ ಮಾತಾಡೋಕ್ಕೆ ಭಯ, ಅಷ್ಟು ಹೊರಟ ಅವನು, ನೀನೇ ಹೇಳಿಬಿಡಮ್ಮ. ಆಮೇಲೆ ನಿನಗೆ ಸ್ವಲ್ಪ ಬ್ಲಡ್ ಲಾಸ್ ಆಗಿರೋದ್ರಿಂದ ಹಣ್ಣು ತರಕಾರಿ ಜಾಸ್ತಿ ತಿನ್ನಬೇಕು. ಇವಾಗ ಕೊಟ್ಟಿರೋ ಮೆಡಿಸನ್ ಕಂಟಿನ್ಯೂ ಮಾಡಿ, ಬೇರೆ ಸ್ವಲ್ಪ ವಿಟಮಿನ್ ಟ್ಯಾಬ್ಲೆಟ್ ಬರ್ದು ಕೊಡ್ತೀನಿ, ಡೈಲಿ ತೊಗೊಳಮ್ಮ. ಅಂದಾಗೆ ಗಾಯ ಪೂರ್ತಿ ವಾಸಿ ಆಗೋವರೆಗೂ ರೆಸ್ಟಲ್ಲಿರಬೇಕು, ಯಾವುದೇ ಕೆಲಸ ಮಾಡೋ ಹಾಗಿಲ್ಲ. ನಿನ್ನ ಗಂಡನ ಕೈಲಿ ಮಾಡಿಸು, ಒಳ್ಳೆ ಗಡವ ಥರ ಇದ್ದಾನೆ, ಕರಗಲಿ ಮೈ ಸ್ವಲ್ಪ ಎಂದರು ಡಾಕ್ಟರ್. ಡಾಕ್ಟರ್ ಮಾತಿಗೆ ಒಳಗೊಳಗೆ ಹುಸಿ ನಕ್ಕಳು ಅರುಣ. ಅಲ್ಲ, ವಯಸ್ಸಾಗಿರೋ ನನಗೆ ಹೆದರಿಸ್ಬಿಟ್ಟ, ಆದರೂ ನಿನ್ನ ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ, ಅದರಲ್ಲಿ ಮಾತ್ರ ನೀನು ಅದೃಷ್ಟವಂತೆ ಕಣಮ್ಮ. ನೀನಿಲ್ಲದೆ ಕ್ಷಣ ಮಾತ್ರ ಅವನಿರಲ್ಲ ಅನ್ನೋದು ಅವತ್ತು ನೀನು ಪ್ರಜ್ಞೆ ತಪ್ಪಿ ಮಲಗಿದ್ದಾಗ ಅವನ ಚಡಪಡಿಕೆ ನೋಡಿನೇ ಎಂಥವರಿಗೂ ಕರುಳು ಕಿವುಚುತ್ತೆ. 100 ಕಾಲ ಇಬ್ಬರು ಚೆನ್ನಾಗಿರಿ ಎನ್ನುತ್ತಾ ನರ್ಸ್ ಇವರಿಗೆ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಡಿ, ಹಾಗೆ ಪಕ್ಕದ ವಾರ್ಡಿನ ಪೇಷಂಟ್ ಕೇಸ್ ಹಿಸ್ಟರಿ ಫೈಲ್ ತೊಗೊಂಡು ಬನ್ನಿ ಎನ್ನುತ್ತಾ ನೆಕ್ಸ್ಟ್ ವಾರ್ಡಿಗೆ ತೆರಳಿದರು ಡಾಕ್ಟರ್, ಕನ್ನಡಕ ಸರಿ ಮಾಡಿಕೊಳ್ಳುತ್ತಾ. ನರ್ಸ್ ಇಂಜೆಕ್ಷನ್ ಕೊಟ್ಟು ಅರುಣಾ ಮುಖ ನೋಡಿ ಒಂದು ಸ್ಮೈಲ್ ಮಾಡಿ ಟೇಕ್ ಕೇರ್ ಎಂದು ಹೇಳಿ ಮೆಡಿಸಿನ್ ಬೇಸಿನ್ ಮತ್ತು ಬೇರೆ ಪೇಷಂಟ್ಗಳ ಫೈಲ್ ಹಿಡಿದು ಡಾಕ್ಟರನ್ನು ಅನುಸರಿಸಿ ಹೊರಟಳು. ಡಾಕ್ಟರ್ ಹೇಳಿದ ಮಾತುಗಳನ್ನು ನೆನೆದು ಒಳಗೊಳಗೆ ನಗುತ್ತಾ ಮಲಗಿದ್ದವಳು ಸೂರ್ಯ ಮತ್ತು ಕರಿಯ ಬರುವುದನ್ನು ನೋಡಿ ಮಗ್ಗುಲು ಬದಲಾಯಿಸಿ ಸೂರ್ಯನಿಗೆ ಬೆನ್ನು ಮಾಡಿ ಮಲಗಿದಳು. ಅವಳ ಈ ವರ್ತನೆ ನೋಡಿ 4 ದಿನದಿಂದ ಮೌನವಾಗಿರುವ ಅರುಣ ಅಂತರಾಳ ಅರಿಯಲಾಗದೆ ಒದ್ದಾಡುತ್ತಿದ್ದ. ಸೂರ್ಯ ಒಂದು ಕ್ಷಣ ಕೂಡ ನಮ್ಮವರ ಮಾತು ಕೇಳದೆ ಇರೋಕ್ಕಾಗಲ್ಲ ಅಂತಿದ್ದವನಿಗೆ ಎದುರಿಗಿದ್ದರೂ ಮಾತನಾಡದೆ 4 ದಿನ ಕಳೆಯೋಕೆ ಸಾಹಸ ಪಡಬೇಕಾಗಿತ್ತು. ಅರುಣ ಕೂಡ ಅವನ ಪರಿಸ್ಥಿತಿ ನೋಡಿ ಒಳಗೊಳಗೆ ಕುಗ್ಗಿ ಹೋಗುತ್ತಿದ್ದಳಾದರೂ ಯಾವುದೇ ಒಂದು ನಿರ್ಧಾರಕ್ಕೆ ಬರಲು ಅವಳು ಸಹ ಇಬ್ಬಗೆಯಲ್ಲಿ ಸಿಲುಕಿದ್ದಳು. ಮನಸ್ಸು ಒಂದು ಹೇಳಿದರೆ ಬುದ್ಧಿ ಬೇರೆ ಏನೋ ಹೇಳ್ತಿದೆ. ಯಾವುದೇ ನಿರ್ಧಾರ ತಗೋಬೇಕು ಅಂದರೂ ಬುದ್ಧಿ ಮತ್ತು ಮನಸ್ಸು ಸ್ಥೀಮಿತದಲ್ಲಿ ಇರಬೇಕು. ಸದ್ಯಕ್ಕೆ ಏನು ಮಾತಾಡೋದೇ ಬೇಡ, ಮೌನವಾಗಿದ್ದು ಈ ಪರಿಸ್ಥಿತಿನ ನಿಭಾಯಿಸೋ ನಿರ್ಧಾರ ಮಾಡಿ ಮೌನ ವಹಿಸಿದ್ದಳು ಅರುಣ ಪರಿಸ್ಥಿತಿ ಅರಿತಿದ್ದ ಸೂರ್ಯ, ಸರಿ ಕರಿಯ, ನೀನು ಮಾತಾಡಿಸ್ಕೊಂಡು ಬಾ, ನನಗೆ ನವೀನ್ ಫೋನ್ ಮಾಡ್ತಾ ಇದ್ದಾನೆ, ನಾನು ಆಚೆ ಹೋಗಿ ಮಾತಾಡ್ತೀನಿ ಎಂದು ಸುಳ್ಳು ಹೇಳಿ ತಿರುಗಿ ದುಃಖ ತಡೆಯೋಕ್ಕಾಗದೆ ಗಂಟಲು ಉಬ್ಬಿ ಕಂಬನಿ ಜಾರಿಸಿದ. ವಾರ್ಡಿನಿಂದ ಹೊರಬಿದ್ದವನೇ ಸರಸರ ನಡೆದು ಬಂದು ಚೇರಿನ ಮೇಲೆ ಕೂತನು, ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ. ಎಲ್ಲವನ್ನೂ ಮೂಕನಂತೆ ನೋಡುತ್ತಿದ್ದ ಕರಿಯ ನಿಧಾನವಾಗಿ ಅತ್ತಿಗೆ ಎಂದು ಕೂಗಿದನು. ಜಾರುತ್ತಿದ್ದ ಕಣ್ಣೀರು ಒರೆಸಿ ಕರಿಯನ ಮಾತಿಗೆ ಎದ್ದು ಕೂತಳು, ಏನೂ ಆಗಿಲ್ಲವೆಂಬಂತೆ. ಕರಿಯ, ತಿಂಡಿ ಮಾಡ್ದ, ಯಾವಾಗ ಬಂದೆ ಎಂದಳು ಅರುಣ. ನಾನು ಅಣ್ಣ ಆಗ್ಲೇ ಬಂದ್ವಿ, ಹೇಗಿದ್ದೀರಾ, ಈಗ ನೋವೇನು ಇಲ್ವಾ? ನೋವಿದೆ, ಪರವಾಗಿಲ್ಲ, ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾರಂತೆ. ನನ್ನ ಫೋನ್ ಯಾರ ಹತ್ರ ಇದೆ? ಪೂಜಾಗೆ ಒಂದು ಫೋನ್ ಮಾಡಿ ಬರೋಕ್ಕೆ ಹೇಳಬೇಕು, ಮತ್ತೆ ಇಲ್ಲಿಂದ ಹೋಗುವಾಗ ಒಬ್ಬಳೇ ಹೋಗೋಕ್ಕೆ ಕಷ್ಟ ಆಗತ್ತಲ್ಲ ಎಂದಳು ಅರುಣ. ಕರಿಯನಿಗೆ ಬಾಯಿ ತಡೆಯಲಾಗದೆ, ಒಬ್ಳೆ ಅಂತ ಯಾಕತ್ಗೆ ಹೇಳ್ತೀರಾ? ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಇಷ್ಟು ದಿನ ಕಾಪಾಡಿರೋ ನಮ್ಮಣ್ಣ ಇಲ್ವಾ? ನಂಗೆ ಗೊತ್ತು, ಯಾವುದೋ ಕೋಪಕ್ಕೆ ಅಣ್ಣನ ನೀವು ಮಾತಾಡಿಸ್ತಿಲ್ಲ ಅಂತ, ಆದರೆ ಎಲ್ಲ ಸರಿ ಹೋಗಬೇಕು, ಹೋಗತ್ತೆ. ಮುಂದಕ್ಕೆ ಮಾತನಾಡಲು ಇಚ್ಛಿಸದೆ, ಟಿಫನ್ ಮಾಡ್ದ ನೀನು ಅಂದಳು ಅರುಣ. ಹ್ಞೂ ಅದಕ್ಕೆ ಮಾಡಿದೆ, ತಗೊಳ್ಳಿ, ನಿಮಗೂ ತಂದಿದ್ದೀನಿ, ಬಿಸಿ ಇರುವಾಗಲೇ ತಿನ್ನಿ ಎಂದು ಟಿಫನ್ ಬಾಕ್ಸ್ ಅರುಣ ಕೈಗಿಟ್ಟನು. ಅರುಣ ಅವರು ತಿಂದ್ರಾ ಅಂದಳು ತನಗರಿವಿಲ್ಲದೆ. ಕರಿಯ ಒಬ್ರಿಗೊಬ್ರಿಗೆ ಜೀವ ಬಿಡುವಷ್ಟು ಪ್ರೀತಿ ಇದೆ ಎಂದು ಅರಿತು, ಇಲ್ಲ ಅಣ್ಣ, ಇಲ್ಲ ಅಣ್ಣ, ಸರಿ ಊಟ ಮಾಡಿ 3 ದಿನ ಆಗ್ತಾ ಬಂತು, ಹೆಂಗೆ ಕಟ್ಟುಮಸ್ತಾಗಿದ್ದ ಅಣ್ಣ ಸ್ವರ್ಗಿ ಹೋಗ್ತಾ ಇದ್ದಾನೆ, ನನ್ನ ಕೈಲಿ ಸಮಾಧಾನ ಮಾಡೋಕೆ ಆಗ್ತಿಲ್ಲ ಎಂದು ಹೇಳಿ, ಬೇಗ ತಿಂಡಿ ತಿನ್ನಿ ಅದಕ್ಕೆ, ತಗೊಳ್ಳಿ ನೀರು, ನಾನು ಪೂಜಾ ಮೇಡಮ್ಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ ಎಂದು ಹೊರ ನಡೆದ ಕರಿಯ. ಸೂರ್ಯ ಊಟ ತಿಂಡಿ ಮಾಡಿಲ್ಲ ಅಂತ ಕರಿಯ ಹೇಳ್ದಾಗಿಂದ ಅರುಣಾಳ ಮನಸ್ಸು ಮತ್ತಷ್ಟು ಕದಡಿತು.
ಯಾರೋ ನೀನು, ಯಾಕೋ ನನಗೋಸ್ಕರ ಇಷ್ಟೆಲ್ಲ ಮಾಡ್ತೀಯ, ನನ್ನ ಪ್ರೀತಿ ಮಾಡ್ತೀಯ, ಕಾಳಜಿ ಮಾಡ್ತೀಯ, ಮಗುಗಿಂತ ಹೆಚ್ಚಾಗಿ ನೋಡ್ಕೋತೀಯ. ಪ್ರೀತಿ ಹೆಸರಲ್ಲಿ ಮೋಸ ಮಾಡೋರೇ ತುಂಬಿರೋ ಈ ಜಗತ್ತಲ್ಲಿ ನಿನ್ನಂಥವ್ರು ಇರ್ತಾರೆ ಅನ್ನೋದು ನಂಬೋಕೇನೆ ಆಗ್ತಿಲ್ಲ. ನಾನೇ ಮುಂದೆ ಬಿದ್ದು ನನ್ನ ಪ್ರೀತಿನ ಹೇಳ್ಕೊಂಡೆ. ಬೇರೆ ಯಾರಾದರೂ ಆಗಿದ್ರೆ ಪ್ರೀತಿ ಮಾಡೋಕ್ಕಂತಾನೆ 1000 ಸುಳ್ಳು ಹೇಳ್ತಾರೆ. ಆದರೆ ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯ. ನಾನು ನಿನ್ನ ಪ್ರೀತಿಗೆ ಸೋತು ನಾನು ಕೂಡ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿದರೆ ನಿನ್ನ ಜೀವನದ ಪ್ರತಿ ಸತ್ಯನೂ ಹೇಳಿ ಇವಾಗ ನಿರ್ಧಾರ ಮಾಡಿ ಅಂತ ಬಿಡ್ತೀಯ. ನಿನ್ನಂಥ ವ್ಯಕ್ತಿ ಸಿಗೋದು ಅಪರೂಪ ಸೂರ್ಯ. ಆದರೆ ನೀನು ಹೇಳಿದ ಪ್ರತಿ ಮಾತು ಸತ್ಯ. ನಾನು ಆತುರದ ನಿರ್ಧಾರ ಮಾಡೋಕ್ಕಾಗಲ್ಲ. ಇದರಿಂದ ನನ್ನ ಕುಟುಂಬ ಕಷ್ಟಪಡೋದು ನಾನು ಸಹಿಸೋಕ್ಕಾಗಲ್ಲ. ಅಬ್ಬಾ, ರಾಯರೇ ಇದಕ್ಕೆಲ್ಲ ಒಂದು ಪರಿಹಾರ ಆದಷ್ಟು ಬೇಗ ಸಿಗೋ ಹಾಗೆ ಮಾಡಲಿ. ಇಲ್ಲಾಂದರೆ ಇದೇ ಯೋಚನೆಯಲ್ಲಿ ನಾನು ಹುಚ್ಚಿ ಆಗಿಬಿಡ್ತೀನಿ ಅಷ್ಟೆ ಎಂದು ಮನಸ್ಸಲ್ಲೇ ಭಾವನೆಗಳ ತೊಯಿಲಾಟಕ್ಕೆ ಬ್ರೇಕ್ ಹಾಕಿ ತಂದುಕೊಟ್ಟ ತಿಂಡಿ ಗಂಟಲಲ್ಲಿ ಇಳಿಯೋದಿಲ್ಲ ಎಂದು ಬಾಕ್ಸ್ ಕೂಡ ಬಿಚ್ಚದೆ ಅಲ್ಲೇ ಪಕ್ಕಕ್ಕೆ ಸರಿಸಿ ದಿಂಬು ಹೊರಗಿ ಅಪ್ಪ ಅಮ್ಮ ತಂಗಿ ಬಗ್ಗೆ ಯೋಚಿಸುತ್ತಾ ಕೂತಳು ಅರುಣ. ಕರಿಯ ಸೂರ್ಯನ ಹುಡುಕುತ್ತಾ ಬಂದು ಒಬ್ಬನೇ ಕೂತಿರುವುದನ್ನು ನೋಡಿ, ಇದ್ಯಾಕಣ್ಣ ಇಲ್ಲಿ ಕೂತಿದ್ಯಾ, ಬಾ ಒಳಗೋಗೋಣ. ಇವತ್ತು ಅತ್ತಿಗೆಗೆ ಹಾಕಿರೋ ಹೊಲಿಗೆ ಬಿಚ್ತಾರಂತೆ, ಹಾಗೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ ಅಂದರು. ಹ್ಞೂ ಕರಿಯ, ಪಾಪ ನಮ್ಮೂರಿಗೂ ಅವರ ಮನೆಯವರನ್ನು ನೋಡಿ 5 ದಿನ ಆಗ್ತಾ ಬಂತು. ಅವರೆಲ್ಲ ತುಂಬ ನೆನಪಾಗ್ತಿರ್ಬೇಕು. ಡಿಸ್ಚಾರ್ಜ್ ಮಾಡಿದರೆ ಒಳ್ಳೆಯದು. ಮನೆಯಲ್ಲಿ ಅಪ್ಪ ಅಮ್ಮ ಜೊತೆ ಇದ್ದರೆ ಮನಸ್ಸು ಬೇಗ ಹಗುರ ಆಗತ್ತೆ. ಅಂದಾಗೆ ನಮ್ಮವರಿಗೆ ತಿಂಡಿ ತಿಂದ್ರಾ ಅಂದ. ಕೊಡೋದೇನೋ ಕೊಟ್ಟೆ, ಆದರೆ ಅವರು ತಿನ್ನೋ ಹಾಗೆ ಕಾಣಿಸ್ಲಿಲ್ಲ. ನೀನು ತಿಂದ ಅಂತ ಕೇಳಿದ್ರು. ನಾನಿಲ್ಲ, ನೀವು ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ ಅಂದೆ ಎಂದ ಕರಿಯ. ಅಯ್ಯೋ ದಡ್ಡ ಎಂದು ತಲೆ ಮೇಲೆ ಗುದ್ದುತ್ತಾ, ತಿಂದರು ಅಂತ ಹೇಳಿದರೆ ಅವರು ತಿಂತಾ ಇರಲಿಲ್ವಾ? ಸುಮ್ಮನೆ ಏನೇನೋ ಹೇಳಿ ನಮ್ಮವರಿಗೆ ಬೇಜಾರು ಮಾಡ್ತೀಯಾ ಎಂದ ಸೂರ್ಯ. ಸುಮ್ಮನಿರ್ಗುರು, ರಾತ್ರಿ ನನ್ನ ಬಲವಂತಕ್ಕೆ 2 ತುತ್ತು ತಿಂದೆ ಅಷ್ಟೆ. ಬೆಳಗ್ಗೆ ಇಷ್ಟೊತ್ತಾದರೂ ಹಸಿವಿಲ್ಲ ಅಂತ ಓಡಾಡ್ತಿದ್ಯಾ. ನೀನು ಯಾವತ್ತೂ ಹೊಟ್ಟೆ ಹಸಿವಿಗೆ ತಡ್ಕೊಂಡವನೇ ಅಲ್ಲ. ಮೊದಲು ಊಟ ಆಮೇಲೆ ಕೆಲಸ ಅಂತಿದ್ದವನು ನೀನು. ಈಗ ನೋಡಿದರೆ ಹೀಗಾಗಿದ್ಯಾ. ಅಲ್ಲಿ ನಿನಗೋಸ್ಕರ ಅವರಿಗೋಸ್ಕರ ನೀನು ಊಟ ಬಿಟ್ಟು ಕೂತ್ಕೊಳ್ಳಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಹತ್ರ ತಗ್ಲಾಕೊಂಡು ಬರೀ ಚಿತ್ರಾನ್ನ ಪಲಾವ್ ಆಗೋಯ್ತು ಜೀವನ. ಬಿರಿಯಾನಿ ತಿಂದಿಲ್ಲ, ಎಣ್ಣೆ ಕುಡ್ದಿಲ್ಲ, 4 ದಿನ ಆಯಿತು ಎಂದು ಗೊಣಗುತ್ತಾ, ಅಲ್ಲ ಅಣ್ಣ, ಅತ್ತಿಗೆ ಯೋಚನೆಯಲ್ಲಿ ತಿಂಡಿ ತಿನ್ನಲಿಲ್ಲ. ಅದಕ್ಕೆ ಅಣ್ಣ ತಿಂದಿಲ್ಲ ಅಂತ ತಿನ್ನಲಿಲ್ಲ. ನಮ್ಮ ಹುಡುಗಿನೂ ಇದ್ದಾಳೆ. 1 ದಿನ ನಾನು ಊಟ ಮಾಡಿಲ್ಲ ಅಂದರೆ ಅವಳು ಉಪವಾಸ ಇರ್ತಾಳ? ದನ ತಿಂದಂಗೆ ತಿಂದು ನಾನು ಊಟ ಮಾಡಿದೆ ಅಂತ ಫೋಟೋ ಸಮೇತ ಮೆಸೇಜ್ ಮಾಡ್ತಾಳೆ ಉರ್ಸೋಕೆ. ಅಯ್ಯೋ ಕರ್ಮವೇ, ನಂಗೆ ಯಾಕಪ್ಪ ಅಂತ ಬಕಾಸುರಿನ ಗಂಟಾಗ್ತೆ ಎಂದು ತಲೆ ಚೆಚ್ಕೊಳ್ಳುತ್ತಾ, ಅಣ್ಣ ಮರ್ತೆ ನೋಡು, ಅದಕ್ಕೆ ಹೇಳಿದ್ರು ಪೂಜಾ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಬರೋಕೆ ಹೇಳಬೇಕಂತೆ. ಸರಿ ಮಾಡ್ತೀನಿ, ನೀನು ಹೋಗು. ಸಿಸ್ಟರ್ ಹತ್ರ ನಮ್ಮೂರಿಗೆ ಕೊಡೋಕೆ ಬರೆದಿರೋ ಮಾತ್ರೆ ಚೀಟಿ ಇಸ್ಕೊಂಡು ಮಾತ್ರೆ ತೊಗೊಂಡು ಬಾ ಎನ್ನುತ್ತಾ ಕೈಗೆ ದುಡ್ಡಿಟ್ಟನು. ಕರಿಯ ಅತ್ತ ಹೋದ ಬಳಿಕ ಮೊದಲೇ ರಕ್ತ ಇಲ್ಲದೆ ವೀಕ್ ಆಗಿದ್ದಾರೆ. ಮಾತ್ರೆ ಬೇರೆ ತೊಗೊಬೇಕು. ಅಂಥದ್ರಲ್ಲಿ ತಿಂಡಿ ಮಾಡದೆ ಇದ್ದರೆ ಸುಸ್ತಾಗಲ್ವಾ? ಏನು ಅಂದ್ಕೊಂಡಿದ್ದಾರೆ ಅವರು? ಸರಿ, ನಾನೇ ಬರ್ತೀನಿ, ನಿಮ್ಮನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಎಂದು ಸರಸರನೆ ವಾರ್ಡ್ಗೆ ಬಂದವನೇ ಪಕ್ಕದಲ್ಲಿ ಅನಾಥವಾಗಿ ಬಿದ್ದಿದ್ದ ಟಿಫನ್ ಬಾಕ್ಸ್ ನೋಡಿ ಹತ್ತಿರ ಬಂದು, ಅಲ್ಲ ನೀವೇನು ಅಂದ್ಕೊಂಡಿದ್ದೀರಾ? ತಿಂಡಿ ಯಾಕೆ ತಿಂದಿಲ್ಲ? ಡಾಕ್ಟ್ರ್ ಹೇಳಿಲ್ವಾ ಸರಿಯಾಗಿ ಊಟ ತಿಂಡಿ ಮಾಡಬೇಕು ಅಂತ? ರಾತ್ರಿ ನೋಡಿದ್ರೆ ಕೊಟ್ಟ ಹಣ್ಣು ಸಹ ಎಲ್ಲ ಹಾಗೆ ಬಿಟ್ಟಿದ್ದೀರಾ. ನಿಮಗೆ ನಿಧಾನಕ್ಕೆ ಹೇಳಿದರೆ ಕೇಳೋರಲ್ಲ ನೀವು. ನಿಮ್ಮದೇ ಹಠ ನಿಮಗೆ. ಸೂರ್ಯ ಹಠ ಮಾಡಿದರೆ ಮುಗೀತು ಮೇಡಮ್, ನೀವು ತಿನ್ನಲೇಬೇಕು, ಗೊತ್ತಾಯ್ತಾ? ನೋಡೋಕ್ಕೆ ಮೊದಲೇ ಜೋರಾಗಿ ಗಾಳಿ ಬಂದರೆ ಹಾರೋಗ್ತೀರಾ, ಅದರಲ್ಲಿ ಊಟ ತಿಂಡಿ ಬೇರೆ ಬಿಡೋದು. ನೀವು ತಿನ್ನೋದೋ ಅನ್ನನ ಪಲ್ಯ ಥರ ಇಷ್ಟು ತಿಂತೀರಾ. ಅದು ನಂಗೆ ಸೈಡಲ್ಲಿ ಹಾಕಿರೋ ಪಲ್ಯಕ್ಕೆ ಸಮ. ಅದು ಯಾವ ಮೂಲೆಗೆ ಸಾಕಾಗತ್ತೆ ಹಾಂ ಎಂದು ಒಂದೇ ಸಮ ಬೈಯುತ್ತಾ ಬಾಕ್ಸ್ ಓಪನ್ ಮಾಡಿ ತುತ್ತು ಮಾಡಿ ಬಾಯಿಗೆ ತುರುಕಿದನು. ಅವಳಿಗೆ ಮಾತನಾಡಲು ಆಸ್ಪದ ಕೊಡದೆ. ನೀವು ಹೀಗೆ ಊಟ ತಿಂಡಿ ತಿನ್ನೋದು ಬಿಟ್ಟರೆ ಆಮೇಲೆ ಶಕ್ತಿ ಬರಬೇಕು ಅಂದರೆ ಮಣ್ಣು ತಿನ್ನಬೇಕಾಗತ್ತೆ ನೋಡಿ, ಯೋಚನೆ ಮಾಡಿ ಎನ್ನುತ್ತಾ ಪೂರ್ತಿ ಬಾಕ್ಸ್ ಖಾಲಿ ಆಗುವವರೆಗೂ ತಿನ್ನಿಸಿದನು. ಅರುಣಾಳಿಗೆ ಮಾತಿಗೆ ಜಾಗವೇ ಇಲ್ಲದಂತೆ. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಧನ್ಯವಾದಗಳು.